ಕನ್ಯಾ ರಾಶಿ 2026 ಫೆಬ್ರವರಿ ಮಾಸ ಭವಿಷ್ಯ. ಕನ್ಯಾ ರಾಶಿಯವ್ರಿಗಂತೂ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಕರ್ಮಸ್ಥಾನದಲ್ಲಿ ಗುರು, ಪಂಚಮದಲ್ಲಿ ರವಿ ಸ್ಥಿತವಾಗಿದ್ದಾನೆ. ಬುಧಾದಿತ್ಯ ಯೋಗ, ಶುಕ್ರಾದಿತ್ಯ ಯೋಗದಲ್ಲಿ ಸಂಯೋಗ ಆಗಿರುವಂಥದ್ದು ಫೆಬ್ರವರಿಯಲ್ಲಿ ನಾವು ಕಾಣಬಹುದು. ಒಂದಷ್ಟು ಕೆಲಸದ ಒತ್ತಡಗಳು ಇದ್ದರೂ ಸಹ ಬಹಳ ಉತ್ತಮವಾದಂತಹ ಫಲವನ್ನು ಕನ್ಯಾ ರಾಶಿಯವರು ನಿರೀಕ್ಷೆಯನ್ನು ಮಾಡಬಹುದು ಫೆಬ್ರವರಿ ತಿಂಗಳಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ಯಾರಿಗೇ ಒಂದು ಯೋಗವನ್ನು ಉಂಟು ಮಾಡಬೇಕಾದ್ರೂ ಒಂದು ಗ್ರಹಗಳ ಸಂಯೋಗಗಳು ಫಲಗಳು ಕೊಡುವಂಥದ್ದಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಶುಕ್ರಾದಿತ್ಯ ಯೋಗವನ್ನು ಪಂಚಮ ಫಲಗಳನ್ನು ಕೊಡ್ತಾನೆ, ಬುಧಾದಿತ್ಯ ಯೋಗವನ್ನು ಕೊಡುವಂಥದ್ದು. ಈ ಯೋಗಗಳು ಅವರಿಗೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳತ್ತ ಸಾಗುವಂಥದ್ದಿರುತ್ತೆ. ಈ ಕನ್ಯಾ ರಾಶಿಯವರಿಗೆ ಕ್ರೀಡೆ ಮತ್ತು ಅದ್ರ ಜೊತೆಗೆ ಒಂದಷ್ಟು ಈ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇವರು ಏನು ಮಾಡ್ಕೋಬಾರ್ದು ಅಂತ ಹೇಳಿದ್ರೆ, ಆದಷ್ಟು ಸಹ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಪ್ರಯತ್ನಗಳು ವಿಫಲ ಆಗುವಂಥದ್ದಿರುತ್ತೆ. ಮದುವೆ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಬರಬಹುದು. ಹಾಗಾಗಿ ಸಾಧ್ಯವಾದಷ್ಟು ಸಹ ಈಶ್ವರನ ಆರಾಧನೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.